ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಅಣ್ಣವ್ರ ಕಾಡಿನ ವಿಷಯ ಮಾತಾಡ್ತಾ ಇದ್ದು. ಲಕ್ಸಂದ್ರ ವಿನಾಯಕ ಗೆಳೆಯರ ಬಳಗ, ಟಿ ಚಂದ್ರಪ್ಪ ಹಾಗೂ ಬೀಡಾ ಜನಾರ್ದನ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗಿತ್ತು. ಅವತ್ತು ಹಲವಾರು ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಬಳೆಯನ್ನು ನೀಡಿದರು. ಅವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಅವರ ಧರ್ಮಪತ್ನಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ದೇವರಾಜ್ ಅವರು, ರಮೇಶ್ ಭಟ್ ಅವರು, ಲೀಲಾವತಿ ಅವರು, ತಾರಾ, ಹೀಗೆ ಹಲವಾರು ಗಣ್ಯರು ಆ ಪೂಜೆಗೆ ಬಂದಿದ್ದರು. ಇವರಷ್ಟೇ ಅಂತಲ್ಲ, ಇಡೀ ಕರ್ನಾಟಕನೇ ಅವತ್ತು ಪೂಜೆಯಲ್ಲಿ ಮುಳುಗೋಗಿತ್ತು. ಅಣ್ಣವ್ರು ಬರ್ತಾರೆ 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 ಅಂತ ಜನ ಕಾಯ್ತಾನೇ ಇದ್ದರು. 50 ದಿನಗಳ ಹತ್ರ ಬಂತು, ಅಣ್ಣವರು ಬರೋ ಸುಳಿವೇ ಸಿಗ್ತಾಯಿಲ್ಲ. ಅಲ್ಲಿ ರಾಜಕೀಯದವರು, ಎರಡು ಸರ್ಕಾರದವರು ವೀರಪ್ಪನ ಹತ್ರ ಸಂಧಾನ ಮಾತುಕತೆ ನಡೆಸ್ತಾನೇ ಇದ್ದರು. ದಿನ ವಾರಕ್ಕೊಂದು ಸಲ, 10 ದಿನಕ್ಕೊಂದು ಸಲ ಸಂಧಾನದ ಮಾತುಕತೆ ನಕೀರನ್ ಗೋಪಾಲಿಂದ ನಡೀತಾನೆ ಇತ್ತು. ಆದರೂ ಯಾವುದೇ ಥರದ ಅಣ್ಣವ್ರು ವಾಪಸ್ ಬರೋ ಸುಳಿವೇ ಸಿಗ್ತಾಯಿದ್ದಿಲ್ಲ. ಈ ಕಡೆ ಪೂಜೆ ಪುರಸ್ಕಾರಗಳು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ನಡೀತಾ ಇತ್ತು. ಇದರ ಮಧ್ಯೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರು ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ರು. ಒಂದು ಕಡೆ ಅಣ್ಣವರು ಇಲ್ಲದೆ ಚಿತ್ರರಂಗನೇ ಇಲ್ಲ ಬಿಡಿ, ಇಡೀ ಕರ್ನಾಟಕನೇ ಬಂದಾಗಿತ್ತಂತೆ, ಇನ್ನು ಚಿತ್ರರಂಗದ ಯಾವ ಲೆಕ್ಕ ಬಿಡಿ. ಒಂದು ಕಡೆ ಚಿತ್ರರಂಗದಲ್ಲಿ ಯಾವುದೂ ಶೂಟಿಂಗ್ ನಡೀತಾ ಇಲ್ಲ, ಇನ್ನೊಂದು ಕಡೆ ಯಾವ ಚಿತ್ರಗಳು ಬಿಡುಗಡೆಯೂ ಸಹ ಆಗ್ತಾಯಿಲ್ಲ. ಎಲ್ಲ ಚಿತ್ರಮಂದಿರಗಳು ಬಂದಾಗಿತ್ತು. ಇದನ್ನು ಮನಗಂಡಂಥ ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಣ್ಣವ್ರ ಮೂಲಕ ಮತ್ತೆ ಚಿತ್ರಗಳನ್ನ ಬಿಡುಗಡೆ ಮಾಡೋಕ್ಕೆ ಮತ್ತು ಥಿಯೇಟ್ರನ್ನೆಲ್ಲ ಓಪನ್ ಮಾಡೋಕ್ಕೆ ಅಣ್ಣವರು ಒಂದು ಸಂದೇಶನ ಸಹ ಕೊಡ್ತಾರೆ. ಆ ಸಂದೇಶ ಬಂದ ನಂತರ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತೆ ಒಂದೊಂದಾಗಿ 1-2 ಚಿತ್ರಗಳು ಮತ್ತು 1-2 ಥಿಯೇಟ್ರ್ಗಳು ಓಪನ್ ಆಗಿ ಆಗುತ್ತೆ. ಕೆಲವೊಂದು ದೊಡ್ಡ ಸ್ಟಾರ್ಗಳ ಚಿತ್ರಗಳು ಯಾವುದೂ ಸಹ ಬಿಡುಗಡೆ ಆಗೋಲ್ಲ. ಕೆಲವೊಂದೆರಡು ಚಿತ್ರಗಳು ಚಿಕ್ಕವ್ರದ್ದು ಪಿಕ್ಚರೆಲ್ಲ ಬಿಡುಗಡೆ ಆಗಿ ಥಿಯೇಟ್ರ್ಗಳು ಓಪನ್ ಆಗೋ ಮತ್ತೆ ಸ್ಟಾರ್ಟ್ ಆಗುತ್ತೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಇದರ ವಿರುದ್ಧವಾಗಿ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು, ನಮ್ಮ ಅಣ್ಣವ್ರು ನಮ್ಗೆ ಬೇಗ ವಾಪಸ್ ಬರಬೇಕು, 2 ರಾಜ್ಯ ಸರ್ಕಾರಗಳು ಇದನ್ನು ಏನಾರ ಒಂದು ಗಟ್ಟಿ ನಿರ್ಧಾರ ತೊಗೊಬೇಕು ಅಂದ್ಬಿಟ್ಟು ಸೆಪ್ಟೆಂಬರ್ ಮಧ್ಯದ ಟೈಮಲ್ಲಿ ಒಂದು ದೊಡ್ಡ ಪ್ರತಿಭಟನೆ, ದೊಡ್ಡ ಬೃಹತ್ ಪ್ರತಿಭಟನೆ ಮೆರವಣಿಗೆನ ಮಾಡ್ತಾರೆ. ಬೆಂಗಳೂರಿನ ಫ್ರೀಡಮ್ ಪಾರ್ಕಿಂದ ಆ ಮೆರವಣಿಗೆ ಹೊರಟು ವಿಧಾನಸೌಧದ ಮೂಲಕ ಹೋಗಿ ರಾಜ್ಯಪಾಲರಿಗೂ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಒಂದು ಮನವಿ ಪತ್ರನ ಸಹ ಕೊಡ್ತಾರೆ, ಬೇಗ ಅಣ್ಣವ್ರನ್ನ ಬಿಡಿಸೋಕ್ಕೆ ಏನಾರ ಪ್ರಯತ್ನ ಪಡಿ ಅಂತ. ಆ ಪ್ರತಿಭಟನೆ ಬನ್ನಪ್ಪ ಪಾರ್ಕಿಂದ ಆರಂಭವಾಗಿ ವಿಧಾನಸೌಧ ಮತ್ತು ರಾಜ್ಯಪಾಲರಿಗೆ ಹೋಗುತ್ತೆ. ಆ ಪ್ರತಿಭಟನೆಗಿಂತ ಮೊದಲೇ ಕೇಂದ್ರ ಸಚಿವರಾದಂಥ ಅನಂತಕುಮಾರ್, ಇನ್ನೂ ಹಲವಾರು ಕೇಂದ್ರ ಸಚಿವರ ನಾಯಕರನ್ನ ಶಿವಣ್ಣ ಹಾಗೂ ರಾಘಣ್ಣ, ಅಪ್ಪು ಎಲ್ಲ ಭೇಟಿ ಆಗ್ತಾರೆ. ನಮ್ಮ ತಂದೆನ ಬಿಡ್ಸೋಕ್ಕೆ ಏನಾರ ಒಂದು ಪ್ರಯತ್ನ ಮಾಡಿ ಏನಾರ ಒಂದು ಮಾಡಿ ಕೆಲಸ ಮಾಡಿ ಅಂತಂದ್ಬಿಟ್ಟು. ಯಾಕಂದರೆ ಅವನು ಕೊಟ್ಟಂಥ ಬೇಡಿಕೆಗಳು, ವೀರಪ್ಪನ ಹೇಳಿದಂಥ ಬೇಡಿಕೆಗಳು ಆ ಥರ ಇತ್ತು. ಒಂದು ಕಾವೇರಿ ನೀರು ಬಿಡಬೇಕು ಅಂತ, ಅದು ಬಿಡೋಕ್ಕೆ ಸಾಧ್ಯನೇ ಆಗಲ್ಲ ಬಿಡಿ. ಇನ್ನು ಆ ಟಾಡಾ ಕೈದಿಗಳ ಬಗ್ಗೆ, ಟಾಡಾ ಕೈದಿಗಳನ್ನ ಬಿಡುಗಡೆ ಮಾಡಲೇಬಾರ್ದು ಅಂದ್ಬಿಟ್ಟು ಕೆಲವೊಂದು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಇದೇ ಸಮಯದಲ್ಲಿ ಅಲ್ಲಿ ಕೇಸು ಅವ್ರ ಕಡೆನೇ ಆಗಿ ಟಾಡಾ ಕೈದಿಗಳನ್ನ ಬಿಡುಗಡೆ ಮಾಡಬಾರ್ದು ಅಂತಲೂ ಆಜ್ಞೆ ಆಗುತ್ತೆ. ಆಗ ಇನ್ನೂ ಸಂಕಷ್ಟದಲ್ಲಿ ರಾಜ್ಯ ಸರ್ಕಾರ ಸಿಕ್ಕಾಕೊಂಡ್ಬಿಡ್ತದೆ. ಅವನು ಯಾವುದಾರ ಒಂದು ಬೇಡಿಕೆ ನಾವು ಬಿಡುಗಡೆ ಮಾಡಿದ್ರೂ ಅವನು ಅಣ್ಣವ್ರನ್ನ ಬಿಟ್ಬಿಡ್ತಾನೆ ಅಂದ್ಬಿಟ್ಟು ರಾಜ್ಯ ಸರ್ಕಾರ ತಿಳ್ಕೊಂಡು ಟಾಡಾ ಕೈದಿಗಳನ್ನ ಬಿಟ್ಟುಬಿಡೋಣ ಅಂತ ಐಡಿಯಾ ಮಾಡಿ ಅವ್ರನ್ನ ಇದು ಮಾಡುತ್ತೆ. ಅಲ್ಲೂ ಸಹ ಫೈಲ್ಯೂರ್ ಆಗುತ್ತೆ. ಸರಿ, ಕೆಲವೊಂದು ಬೇಡಿಕೆಗಳು ಒಪ್ಪಿಗೆ ಆಗುತ್ತೆ. ತಿರುವಳ್ಳ ಪ್ರತಿಮೆನ ನಾವು ಇಲ್ಲಿ ಓಪನ್ ಮಾಡ್ತೀವಿ, ಅಲ್ಲಿ ಆ ಕಡೆ ಸರ್ವಜ್ಞ ಪ್ರತಿಮೆ ಓಪನ್ ಮಾಡ್ತೀವಿ, ಕಾವೇರಿ ನದಿ ನಮ್ಮ ಹತ್ರ ಹೆಚ್ಚಾಗಿ ನೀರಾಗಿದ್ದಾಗ ಅದನ್ನು ನಾವು ಕಳಿಸ್ತೀವಿ ಅನ್ನೋದು, ಮತ್ತು ಕೆಲವೊಂದೆರಡು ಚೂರು
ಹಣನ ಅವನಿಗೆ ಸಂದಾಯ ಆಗೋ ಥರ ಮಾಡ್ತಾರೆ. ರಾಜ್ಯ ಸರ್ಕಾರ ಇದಕ್ಕೆಲ್ಲ ಒಪ್ಕೊಂಡು ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಇದು ನಕೀರನ ಮುಖಾಂತರ ಹೋಗುತ್ತೆ. ಆದರೂ ಇದನ್ನು ಅವನು ಒಪ್ಪೋದೇ ಇಲ್ಲ. ಸರಿ, ಮತ್ತೆ ಸಂಧಾನ ಮಾತುಕತೆಗಳು ಎಲ್ಲ ನಡೀತಾನೆ ಇರ್ತದೆ. ಇಲ್ಲಿ ನಾನು ನಿಮಗೆ ಮೊದಲೇ ಹೇಳಿದ್ದೆ, ಒಬ್ಬ ಅಭಿಮಾನಿ ಕಾಡೊಳಗೆ ನುಗ್ಗಿರೋದು, ಅಲ್ಲಿ ಕಾಡಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಆತ್ಮೀಯರಾಗಿದ್ದರು, ನಮಗೆಲ್ಲ ಒಂಥರ ಗುರು ಲೆಕ್ಕದಲ್ಲಿ ಅವರು ಆಗಿದ್ದರು. ರಾಮ್ ಪ್ರವೀಣ್ ಅಂತ, ಅಣ್ಣವರ ಅಪ್ಪಟ ಅಭಿಮಾನಿ. ನಾವೆಲ್ಲ ಸೋಮವಾರ ಆದರೆ ಶಿವನ ದೇವಸ್ಥಾನ, ಮಂಗಳವಾರ ಆದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಬುಧವಾರ ಆದರೆ ಗಣೇಶ, ಗುರುವಾರ ಆದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗೋ ಪದ್ಧತಿಗಳು ಇದೆ. ಆದರೆ ಅಣ್ಣವ್ರು ತೀರೋದ ನಂತರ ಪ್ರತಿ ಗುರುವಾರ ರಾಮ್ ಪ್ರವೀಣ್ ಅವರು ಅಣ್ಣವ್ರ ಪುಣ್ಯಭೂಮಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಿದ್ರು. ಅವರು ಅಣ್ಣವರಲ್ಲಿ ರಾಘವೇಂದ್ರ ಸ್ವಾಮಿನ ಕಾಣ್ತಾಯಿದ್ರು. ಅಂಥ ಒಂದು ಅಪ್ಪಟವಾದ ಒಂದು ಅಭಿಮಾನಿ. ಅವರು ಅಣ್ಣವರು ತೀರೋದಾಗ ಅವ್ರಿಗೆ ಒಂಥರ ಆಗೋಗ್ಬಿಟ್ಟಿತ್ತು. ಅಯ್ಯೋ ಏನಪ್ಪ ಇದು, ನಮ್ಮ ಅಣ್ಣವ್ರನ್ನ ಕಿಡ್ನಾಪ್ ಮಾಡಿಬಿಟ್ರಲ್ಲ, ನಮ್ಮ ಆರಾಧ್ಯ ದೇವನ್ನ ಅಂತ ಅವರು ಕಾಡಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ಕಾಡಿಗೆ ಓಡೋಣ ಅಂತ ರೆಡಿಯಾದರು. ಒಬ್ಬನೇ ಹೆಂಗೆ ಹೋಗೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಅವ್ರ ಫ್ರೆಂಡ್ ಹೆಸರು ನನಗೆ ಜ್ಞಾಪನ ಇಲ್ಲ. ಅವರು ಫ್ರೆಂಡ್ ಹೆಸರು ಹೇಳಿದರು, ಅದು ನನಗೆ ಸರಿಯಾಗಿ ಜ್ಞಾಪನೆ ಬರ್ತಾಯಿಲ್ಲ ಅವ್ರ ಹೆಸರು. ಅವರು ಬಂದು ವಿಕ್ಟೋರಿಯಾ ಆಸ್ಪತ್ರೆ ಡೈರೆಕ್ಟರ್ಗಳಲ್ಲಿ ಅವರು ಒಬ್ಬರು. ವಿಕ್ಟೋರಿಯಾ ಹಾಸ್ಪಿಟ್ಲ್, ಗೌರ್ಮೆಂಟ್ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಅವರು ಸಹ ಮೇನ್ ಸರ್ಜನಲ್ಲಿ ಒಬ್ಬರು, ಪ್ಲಸ್ ಅಲ್ಲಿ ಡೈರೆಕ್ಟರ್ ಏನೋ ಒಂದು ಬರುತ್ತೆ ಪೊಸಿಷನು, ಆ ಸ್ಥಾನಕ್ಕೆ ಅವರು ಸಹ ಒಬ್ಬರಾಗಿದ್ದರು. ಈಗ ಇವರು ಶಾಲಾ ದಿನಗಳ ಸ್ನೇಹಿತರು. ಅವ್ರನ್ನ ಕರ್ಕೊಂಡು ಹೊರಟರು RX ಗಾಡಿಯಲ್ಲಿ. ರಾಮ್ ಪ್ರವೀಣ್ ಅವರು RX ಓಡಿಸೋದ್ರಲ್ಲಿ ಸ್ವಲ್ಪ ಫಾಸ್ಟು. ಅವರು ಆ ಗಾಡಿಯಲ್ಲಿ ತಗೊಂಡು ಇಲ್ಲಿಂದ ಹೊರಡ್ತಾರೆ. ಆಗ ನಿಮಗೆ ಬೆಂಗಳೂರು ಬಿಟ್ಟು ಮೈಸೂರು ಬಿಟ್ಟು ನಿಮಗೆ ಕೊಳ್ಳೇಗಾಲ, ಈ ತಾಳ್ವಾಡಿ, ಈ ಗಾಜನೂರು, ಈ ಕಡೆಲ್ಲ ನಿರ್ಬಂಧ ಪ್ರದೇಶಗಳಂತ ಮಾಡಿಬಿಟ್ಟಿದ್ರು. ಯಾರೂ ಹೋಗಬಾರ್ದು, ಅಲ್ಲಿ ಯಾರು ಅಭಿಮಾನಿಗಳು ಹೋದರೆ ಅಲ್ಲೇನಾರು ತೊಂದರೆ ಆದರೆ ಅಣ್ಣವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದೆಲ್ಲ ಪೊಲೀಸವರು ಬಂದೋಬಸ್ತ್ ಮಾಡಿ ಎಲ್ಲ ಬ್ಯಾರಿಕೇಡ್ ಹಾಕಿ ಅರ್ಧ ಹಾಕಿದ್ರು. ಆದರೆ ಇವರು ಛಲ ಬಿಡದೆ ಹೀಗೋ ಮಾಡಿ RXಲ್ಲಿ ಸಂದಿಗೆಲ್ಲ ನುಗ್ಕೊಂಡು ಏನೇನೋ ಮಾಡ್ಕೊಂಡು ಯಾವುದಾದ್ರು ಹಳ್ಳಿ ಮುಖಾಂತರ ಎಲ್ಲ ಹೋಗಿ ಕೊಳ್ಳೇಗಾಲದವರೆಗೂ ಹೋಗ್ತಾರೆ. ಕೊಳ್ಳೇಗಾಲದಿಂದ ಅವ್ರು ಮತ್ತೆ ಹೋಗೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅವರು ಕೊಳ್ಳೇಗಾಲದಿಂದಲೇ ಒಂದು ಹೋಟ್ಲಲ್ಲಿ ಒಂದು ರೂಮಲ್ಲಿ ಸ್ಟೇ ಆಗ್ತಾರೆ. ಸ್ಟೇ ಆದಾಗ ಅವರು ಅಲ್ಲಿ ರೂಮಲ್ಲಿ ಮಾತುಕತೆ ಎಲ್ಲ ಮಾಡಿ ಇಲ್ಲಿಂದ ಹೆಂಗೆ ಹೋಗೋದು ಅನ್ನೋದೆಲ್ಲ ಯೋಚನೆ ಅವ್ರು ಮಾಡ್ತಾರೆ. ಯೋಚನೆ ಮಾಡಿದಾಗ ಅವರು ಒಂದೆರಡು ರೂಟ್ನ ಕಂಡುಹಿಡ್ಕೊತಾರೆ. ಆದರೂ ಆ ರೂಟ್ಗಳು ಆಗಲ್ಲ. ಮತ್ತು ಅಲ್ಲಿ ಹೋಟ್ಲು ಒಬ್ಬ ವ್ಯಕ್ತಿಯ ಸಹಾಯದಿಂದ ಅವ್ರು ಏನು ಮಾಡ್ತಾರೆ,